ಗೈಸ್, ವೆಲ್ಕಮ್ ಟು KPP ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡಿಕೊಟ್ಟಿರೋಂಥದ್ದು ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ. ನೋಡಿ, ನಾನು ಇದುವರೆಗೂ ಕೆಲವೊಂದು ಮೂವೀಸ್ ಅಪ್ಡೇಟ್ಸಲ್ಲಿ ಲೈಕ್ ಸೌತ್ ಇಂಡಸ್ಟ್ರಿದಾಗಲಿ ಬಾಲಿವುಡ್ದಾಗಲಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೆ. ನಾನು ಇನ್ಮೇಲೆ ಹಾಗೆ ಮಾತಾಡೋಲ್ಲ, ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಅದೇ ಹೇಳುವಂಥದ್ದು, ಲೈಕ್ ಕನ್ನಡ ಮೂವೀಸ್ ಬಗ್ಗೆ ಮಾತ್ರ ಮಾತಾಡಿ ಅಂತ. ಆದರೂ ಕೂಡ ನಾನು ಕೆಲವೊಂದು ಬೇರೆ ಮೂವೀಸ್ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ, ಯಾಕೆಂದರೆ ಅದು ನಮ್ಮ ಕನ್ನಡಕ್ಕೆ ರಿಲೇಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಸಲಾರ್ ಮೂವಿ ಮಾಡಿದ್ರು, ನಮ್ಮ ಡೈರೆಕ್ಟರ್ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಹಾಗೇನೆ ಟಾಕ್ಸಿಕ್ ಮೂವಿ ಮಾಡ್ತಿರೋಂಥ ಯಶ್ ಅವರು ಗೀತು ಮೋಹನ್ ದಾಸ್ ಅವ್ರ ಜೊತೆ ಮಾಡ್ತಿದ್ದಾರೆ, ಆದರೆ ಹೀರೋ ನಮ್ಮೂರಾಗಿರುವಂಥದ್ದು. ಸೊ ಕನ್ನಡಕ್ಕೆ ರಿಲೇಟೆಡ್ ಆಗಿದ್ದರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ಅಪ್ಡೇಟ್ ಬಂದು ಟಾಕ್ಸಿಕ್ ಹಿಂದೆ ಆಗಿರುವಂಥದ್ದು. ಎಲ್ಲರೂ CDP ನೋಡಿದ್ದೀರಾ, ಕಾಮನ್ DP ಯಶ್ ಅವ್ರ ಬರ್ಡೇಗೆ ಯಾವ ರೀತಿ ಇದೆ ಅಂತ ಎಲ್ಲರೂ ನೋಡಿದ್ದೀರಾ. ಇದು ನಿಮಗೆ ಎಷ್ಟು ಅದ್ಭುತವಾಗಿ ಇಡಿಸಿದೆ ಅಂತ ನೀವೇನೇ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಟಾಕ್ಸಿಕ್ ಮೂವಿ ಬಗ್ಗೆ ಹೇಳಿದ್ರೆ ಅದ್ರದ್ದು ಒಂದು ಪ್ರೋಮೋನ ಬಿಡೋದಕ್ಕೋಸ್ಕರ ಅಥವಾ ಒಂದು ಫಸ್ಟ್ ಲುಕ್ನ ಬಿಡೋದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದೆ. ವಾಟ್ಸ್ ಕುಕಿಂಗ್ ಅಂತ ಒಂದು ಪೋಸ್ಟ್ನ ಹಾಕಿದ್ದಾರೆ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಂದರೆ Jan 8ಗೆ ಏನೋ ಒಂದು ಪ್ರೋಮೋನ ಬಿಡ್ತಾರೆ ಅಂತ ಅನ್ಕೊತೀನಿ, ಅಥವಾ ಒಂದು ಫಸ್ಟ್ ಲುಕ್ನ ಬಿಡ್ತಾರೆ ಅಂತ ಅನ್ಕೊತೀನಿ. ಅಫ್ಕೋರ್ಸ್ ಬರ್ಡೇಗೆ ಅವ್ರದ್ದೊಂದು ಮೂವಿ ಎಷ್ಟೋ ಜನ ಕಾಯ್ತಿರ್ತಾರೆ. ಒಂದು 2025ಕ್ಕೆ ರಿಲೀಸ್ ಆಗೋದಿದ್ರು ಅವರು ಅಪ್ಕಮಿಂಗ್ ಮೂವಿ ಪ್ರಾಜೆಕ್ಟ್ ಇದೇನೆ ಅಂತ ಅನ್ನಿಸ್ಬೇಕಾದ್ರೆ ಮೂವಿ ಎಕ್ಸ್ಪೆಕ್ಟೇಷನ್ಸ್ ಆಗಲಿ ಅಥವಾ ಯಶ್ ಅವ್ರ ಕಡೆಯಿಂದನೂ ಏನಾದರೂ ಒಂದು ಬಂದೇ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅವ್ರ ಫ್ಯಾನ್ಸ್ ಕಡೆಯಿಂದ. ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡೋದಾದರೆ ಅದ್ರಲ್ಲಿ ಕಾಸ್ಟಿಂಗ್ ಬಗ್ಗೆ ಮಾತಾಡ್ಕೊಳ್ಳಬೇಕು. ತುಂಬ ಜನ ಹೀರೋಯಿನ್ಸ್ ಇರ್ತಾರೆ, ಕಂಪ್ಲೀಟ್ ಅದು ಹೀರೋಯಿನ್ ಗೇಸ್ ಆಗಿರೋ ಅಂತಂದರೆ ಕಂಪ್ಲೀಟ್ ಹೀರೋಯಿನ್ಸ್ನ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ ಅಂತ ಅವರು ಗೀತು ಮೋಹನ್ ದಾಸ್ ಅವರು ಒಂದು ಲೈಕ್ ಆನ್ಲೈನ್ ಲೈವಿಗೆ ಬಂದಾಗ ಹೇಳಿರುವಂಥ ಮಾತಾಗಿರುವಂಥದ್ದು. ಅದರರ್ಥ ಅದರಲ್ಲಿ ಫಸ್ಟ್ ಕ್ಯಾಸ್ಟಿಂಗ್ ಒಂದು ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಆಚೆ ಬಿದ್ದಿರುವಂಥ ಒಂದು ವಿಷಯನ ಹೇಳ್ತಿರುವಂಥದ್ದು ಕರೀನಾ ಕಪೂರ್ ಅವರು ಬರೋಕೊಟ್ಟಿದ್ದಾರೆ ಅಂತ. ಹಾಗೆಯೇ ಈಗ ಎರಡನೇ ವಿಷಯ ಮಾತಾಡೋದಾದರೆ KD ದ ಡೆವಿಲ್ ಈ ಮೂವಿಲಿ ಕಾಸ್ಟಿಂಗ್ ಆಗಿರುವಂಥದ್ದು ವಿಜಯ್ ಸೇತುಪತಿ ಅವ್ರದ್ದು. ಇದೊಂದು ಬಿಗ್ಗೆಸ್ಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗೋಗಿದೆ. ಲೈಕ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಯ್ತಾ, ಕನ್ನಡ ಇಂಡಸ್ಟ್ರಿಗೆ ಇವರ ಕಾಲು ಯಾವಾಗ ಬೀಳುತ್ತೆ ಅಂತ. ಯಾಕೆಂದರೆ ಈಸ್ ಅ ಡೆಡಿಕೇಟೆಡ್ ಆ್ಯಕ್ಟರ್. ಲೈಕ್ ಇವ್ರದ್ದು ಬಾಲಿವುಡ್ಡಿಗೆ ಜವಾನಲ್ಲಿ ನನಗೆ ಅಷ್ಟು ಹಿಡಿಸ್ಲಿಲ್ಲ. ಲೈಕ್ ಇವ್ರ ಆ್ಯಕ್ಟಿಂಗ್ ಅಲ್ಲಿಗೆಲ್ಲ ಮ್ಯಾಚ್ ಆಗಲ್ಲ ಅನ್ನಿಸ್ತಾ ಇತ್ತು. ನಮಗೆ ಇವ್ರನ್ನ ಬಾಲಿವುಡ್ ಸ್ಟೈಲಲ್ಲಿ ನೋಡೋದಕ್ಕಿಂತ ಸೌತ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದು ತುಂಬಾ ಇಷ್ಟಪಡ್ತೀವಿ. ಅದರಲ್ಲೂ KD ಮೂವಿಲಿ ಅಂದಾಗ ಈ ಫ್ಯಾನ್ಸಿಗೆಲ್ಲ ಒಂದು ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ನೆಗೆಟಿವ್ ರೋಲ್ನ ಪ್ಲೇ ಮಾಡ್ತಾರೆ, ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಇವ್ರ ಕಡೆಯಿಂದ ಇರುವಂಥದ್ದು ಒಂದು ನೆಗೆಟಿವ್ ರೋಲ್ನ ಪ್ಲೇ ಮಾಡ್ತಾರೆ ಅಂತ. ಆದರೆ ಯಾವ್ದಾದ್ರು ಸಪೋರ್ಟಿಂಗ್ ರೋಲಲ್ಲಿ ಇದ್ದರೆ ಅದು ತುಂಬಾ ಹೈಪಲ್ಲಿ ಇರುತ್ತೆ ಆಯಿತಾ, ತುಂಬಾ ಹೈ ಹೋಗಿದೆ ಆಯಿತಾ. 20 ಕೋಟಿ ಅಲ್ಲ 25 ಕೋಟಿ ಜಸ್ಟ್ ಇವತ್ತಿನ ಕಲೆಕ್ಷನ್ ಆಗಿರುವಂಥದ್ದು. ಆದರೆ ಓವರ್ಸೀಸ್ ಕಲೆಕ್ಷನ್ನ ಆಚೆ ಹಾಕ್ತಾ ಇಲ್ಲ, ಯಾಕೆ ಅಂತ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡೋಣ, ಆದರೂ ಕೂಡ ತೆಗಿಯಕ್ಕೆ ಇಷ್ಟಪಡ್ತೀನಿ. ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಹೋಗ್ತೀನಿ. ಹಾಗೆಯೇ ನಮಗೆ ಡೆವಿಲ್ ಬಗ್ಗೆ ಮಾತಾಡೋದಾದರೆ, ಡೆವಿಲ್ ಇದೊಂದು ಎಕ್ಸ್ಟ್ರಾರ್ಡಿನರಿ ಮೂವಿ ಆಗಿರೋಂಥದ್ದು. ಅಂದರೆ ನೀವು ಅಂದ್ಕೊಂಡಿರಲ್ಲ ಈ ಒಂದು ಅಡ್ವಾನ್ಸ್ಮೆಂಟಲ್ಲಿ, ಲೈಕ್ ಹಿ ಈಸ್ ನಾಟ್ ಲೈಕ್ ನಾರ್ಮಲ್ ಗೈ. ನಾನು ಹೇಳಿದ್ನಲ್ಲ, ಇವ್ರ ಮೂವಿಯಲ್ಲಿ ಹೆಂಗೆ ಬರ್ತಿದ್ದು, ಒಂದು ಕ್ಲಾಸ್ ಒಂದು ಮಾಸ್. ಅದರಲ್ಲಿ ಕ್ರಾಂತಿ ಹೇಗಿತ್ತು ಅಂದರೆ ಕ್ಲಾಸ್ ಮಾಸ್ ಎರಡು ಮಿಕ್ಸ್ ಆಗಿ ಬಂದಿತ್ತು. ಬಟ್ ಕಾಟೇರ ಕಂಪ್ಲೀಟ್ ಮಾಸ್ ಮೂವಿ ಆಗಿರೋವಂಥದ್ದು, ಬೇಸಿಕಲಿ ಕಂಪ್ಲೀಟ್ ಕಮರ್ಷಿಯಲ್ ಮಾಸ್ ಮೂವಿ ಆಗಿರೋವಂಥದ್ದು. ಆದರೆ ಡೆವಿಲ್ ಹಾಗಲ್ಲ, ಇಟ್ಸ್ ಅ ಕ್ಲಾಸಲ್ಲಿ ಹೊಡಿತಾರೆ. ಅದು ನಾನು ನಿಮಗೆ ಯಾವಾಗಲೂ ಹೇಳಿದ್ದೆ ಡೆವಿಲ್ ಬಗ್ಗೆ. ಲೈಕ್ ಒಂದು ಡೆವಿಲ್ ಈ ಥರ ಮೂವಿ ಆಗಿರೋವಂಥದ್ದು. ಆಫ್ಟರ್ ಕಾಟೇರ ಎಕ್ಸ್ಪೆಕ್ಟೇಷನ್ ನೀವು ಕ್ಲಾಸಿಂದ ಇಟ್ಕೊಳ್ಳಿ ಅಂತ. ಇಲ್ಲಿ ಮಾಸ್ ಮುಗಿದೋಯ್ತು, ಇಲ್ಲಿ ಕ್ಲಾಸ್ ಬರುತ್ತೆ ಈಗ ಅಂತ. ಕ್ಲಾಸಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಇರಲ್ಲ ಅಂತಲ್ಲ, ನಿಮಗೆ ಗೊತ್ತಿದೆ. ಲೈಕ್ ನಾನು ನಿಮಗೆ ಒಂದು ಕನ್ನಡದ್ದೇ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳೋದಾದರೆ, ಲೈಕ್ ಕ್ಲಾಸಿ ಆ್ಯಕ್ಷನ್ ಸೀಕ್ವೆನ್ಸ್ ಹೇಳೋದಾದರೆ ಜಾಗ್ವಾರ್ ಮೂವಿಗೆ ಕಂಪೇರ್ ಮಾಡ್ಬೋದು. ಯಾಕೆಂದರೆ ಅದರಲ್ಲೆಲ್ಲ ಕ್ಲಾಸ್ ಆ್ಯಕ್ಷನ್ ಸೀಕ್ವೆನ್ಸ್ ಇತ್ತು. ಕನ್ನಡ ಮೂವಿನೇ ಕಂಪೇರ್ ಮಾಡೋಣ, ಯಾಕೆಂದರೆ ನಮಗೀಗೆಲ್ಲ ಬೇರೆ ಇಂಡಸ್ಟ್ರಿ ಬಗ್ಗೆ ಎಲ್ಲ ಮಾತಾಡೋಂಥ ಅಗತ್ಯ ಇಲ್ಲ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಎಲ್ಲದಕ್ಕಿಂತಲೂ ದೊಡ್ಡದಾಗಿರುವಂಥದ್ದು. KFI ಇಸ್ ಬೆಸ್ಟ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ಅದಾದ ಮೇಲೆ ಕೊಟ್ಟಿರುವಂಥ D58 ಅಫ್ಕೋರ್ಸ್ ಡಿ-ಬಾಸ್ ಅವರು ಫೆಬ್ರವರಿಗೆ ಡಿ-ಬಾಸ್ ಅವ್ರ ಬರ್ಡೇ ದಿನನೇ ರಿಲೀಸ್ ಮಾಡ್ತಾರೆ. ಅಂದರೆ ಟೈಟಲ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಎಲ್ಲರೂ ಸರ್ವಂತರ್ಯಾಮಿ ಅದೇ ಆಗಿರುತ್ತೆ ಟೈಟಲ್ ಅಂತಲೇ ಹೇಳ್ತಿದ್ದಾರೆ. ಕೆಲವರು ಹೇಳ್ತಿದ್ದಾರೆ ಬೇಡ, ಏನೇ ಹೇಳಲಿ ನೀವು ಹೇಳ್ತಾ ಹೋಗಿ, ಅದು ಪರವಾಗಿಲ್ಲ, ನನಗೊಂದು ಖುಷಿನೇ ಕೊಡುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಹೇಳಿ, ಯಾವುದು ಟೈಟಲ್ ಇಡ್ಬೋದು ಅಂತ ಹೇಳಿ, ಅಂದರೆ ಯಾವ್ದು ಇರಬಹುದು ಅಂತ ನಿಮ್ಮ ಅನಿಸಿಕೆ ಏನಿದೆ ಅಂತಲೂ ಹೇಳಿ. ಯಾಕೆಂದರೆ ಅದೊಂದು ಹಿಸ್ಟಾರಿಕಲ್ ಮೂವಿ ಆಗಿರುವಂಥದ್ದು, ಅದು ರಿಯಲ್ ಇನ್ಸಿಡೆಂಟ್ ಮೇಲೆ ಅಂತ ಹೇಳ್ತಿದ್ದಾರೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ UI ಟೀಸರ್ನ ಫಸ್ಟ್ ಲುಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮಗೆ ಏನೂ ನೋಡೋಕ್ಕೆ ಸಿಕ್ಕಿಲ್ಲ. ಫಸ್ಟ್ ಲುಕ್ ಅಂತ ಬ್ಯಾಕ್ ಶಾಟ್ ಎಲ್ಲ ತೋರಿಸಿ, ಮುಖಾನೇ ಕರೆಕ್ಟಾಗಿ ತೋರಿಸ್ತಲ್ಲೇ ಒಂದು ಫಸ್ಟ್ ಲುಕ್ ಎಲ್ಲ ತೋರಿಸಿದ್ದಾರೆ.
ಅಫ್ಕೋರ್ಸ್ ಟೀಸರಲ್ಲಿ ನಮಗೆ ಆ್ಯಕ್ಚುಯಲ್ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗ್ಕೊಟ್ಟಿದೆ ಅಂತ ಅನ್ಕೊತಾ ಇದ್ದೀನಿ. ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕಿಚ್ಚ ಸುದೀಪ್ ಅವರು ಇದನ್ನು ಲಾಂಚ್ ಮಾಡೋದು ಕೊಟ್ಟಿದ್ದಾರೆ. ನನಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಓಕೆ, ಶಿವರಾಜ್ ಕುಮಾರ್ ಅವರೆಲ್ಲ ಬರ್ತಾರೆ, ಕಿಚ್ಚ ಸುದೀಪ್ ಅವರೆಲ್ಲ ಬರ್ತಾರೆ, ಎಲ್ಲರೂ ಬರ್ತಾರೆ, ಓಕೆ. ಆದರೆ ಅಲ್ಲು ಅರವಿಂದ್ ಅವರು ಇದಕ್ಕೆ ಕೈ ಜೋಡಿಸ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ. ಲೈಕ್ ಹೀ ಈಸ್ ಅ ಟ್ರೂ ಡೈರೆಕ್ಟರ್. ಉಪ್ಪಿ ಸರ್ ಅನ್ನೋದೇನಿದೆ, ಅವ್ರನ್ನ ಹೀರೋ ಆಗಲ್ಲ ನಾನು ನೋಡ್ತಿರೋದು, ಅವ್ರ ಡೈರೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ನಾನು ನೋಡೋಕೆ ಕೊಟ್ಟಿದ್ದೀನಿ. ನೋಡಿ, ಯಾಕೆ ಅವ್ರ ಡೈರೆಕ್ಷನಲ್ಲಿ ಅವರೇ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾರೆ ಯಾಕೆ ಅಂತ ಕೇಳೋದಾದರೆ, ಅದು ಯಾರಿಗೂ ಆ ರೋಲ್ ಸೆಟ್ ಆಗಲ್ಲ. ಮೂವಿ ಆಗಲಿ, ಉಪ್ಪಿ ಮೂವಿ ಆಗಲಿ, ಇದೆಲ್ಲ ಬೇರೆಯವ್ರು ಪ್ಲೇ ಮಾಡಿದರೆ ಚೆನ್ನಾಗಿ ಆಗ್ತಿರ್ಲಿಲ್ಲ. ಅದು ನಿಮಗೂ ಗೊತ್ತು. ಅವ್ರ ಕಾನ್ಸೆಪ್ಟ್ ಅವರಿಗೆ ಸರಿ ಅಂತ ಅನ್ನಿಸ್ತಾ ಇರುತ್ತೆ. ಇದೆಲ್ಲ ಬಾಕಿ ಎಲ್ಲ ನಿಮಗೆ ಬಿಟ್ಟಿದ್ದು. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನೋಡಿ ಇಷ್ಟು. ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುರವಾಗಿದ್ದರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.